ಇಲ್ಕಲ್ ಡಯಟ್ ಆವರಣದಲ್ಲಿರುವಂತಹ ತಾಲೂಕು ಪಂಚಾಯತ್ ಪಕ್ಕದಲ್ಲಿರುವಂತಹ ಕಟ್ಟಡದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇಲ್ಕಲ್ ತಾಲೂಕು ಶಾಖೆಯ ನೂತನ ಕಾರ್ಯಾಲಯವನ್ನು ಹುನಗುಂದ ಶಾಸಕ ವಿಜಯಾನಂದ ಎಸ್ ಕಾಶ್ಯಪ್ನವರು ಉದ್ಘಾಟನೆ ಮಾಡಿದರು. ಕಟ್ಟಡದ ಹೊರಾಂಗಣದಲ್ಲಿ ಸರ್ಕಾರಿ ನೌಕರರಿಗಾಗಿ ನಿರ್ಮಿಸಿರುವಂತಹ ವಾಲಿಬಾಲ್ ಕೋರ್ಟ್, ಬ್ಯಾಡ್ಮಿಂಟನ್ ಕೋರ್ಟ್ಗಳನ್ನು ಶಾಸಕರು ಖುದ್ದು ಆಟ ಆಡುವುದರ ಮೂಲಕ ಉದ್ಘಾಟನೆ ಮಾಡಿದರು. ನೂತನ ಕಾರ್ಯಾಲಯ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಇಲ್ಕಲ್ ಸರ್ಕಾರಿ ನೌಕರರ ಸಂಘಕ್ಕೆ ಉತ್ತಮವಾದ ನಿವೇಶನ ನೀಡಿ ಸುಸಜ್ಜಿತ ನೌಕರರ ಭವನ ನಿರ್ಮಾಣ ಮಾಡಲು ಅನುದಾನ ನೀಡಲಾಗುವುದು ಎಂದರು. ಮತ್ತು ನೌಕರರು ಇದು ಒಂದು ಕಾಕತಾಳಿ ಇದ್ದಂತೆ. ಬಹುತೇಕ ಸರ್ಕಾರ ಒಂದು ಸುರಕ್ಷಿತವಾಗಿ ಅದರ ವ್ಯವಸ್ಥಿತವಾಗಿ ಆಡಳಿತವನ್ನು ಮಾಡಬೇಕು ಅಂದ್ರೆ ಅಲ್ಲೇ ನೌಕರರ ಸಂಘದ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿ ಇವತ್ತು ನಾವು ಹೇಳ್ತಾ ಇರ್ತೀವಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತೇಳಿ. ಈ ಮೂರು ಒಟ್ಟಿಗೆ ಕೆಲಸವನ್ನು ಮಾಡಿದಾಗ ಇವತ್ತು ನಿಜವಾದ ಒಂದು ಸುಭದ್ರವಾದ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಅನ್ನೋದು ಇದು ಸತ್ಯವಾದಂತಹ ಮಾತು ಅನ್ನೋ ಮಾತನ್ನು ನಾನು ಇಚ್ಛೆಪಡ್ತೇನೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸರ್ಕಾರಿ ನೌಕರರ ಸಂಘ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸಡಕ್ ಬಹಳ ಅತ್ಯುತ್ತಮವಾಗಿ ಅವರ ಕಾರ್ಯವನ್ನು ನೌಕರರಿಗೆ, ವಿಶೇಷವಾಗಿ ಸರ್ಕಾರಿ ನೌಕರರಿಗೆ, ಅದು ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಶಿಕ್ಷಕರಿರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರರಿಗೆ ಇವತ್ತು ನ್ಯಾಯವನ್ನು ಕೊಡುವಂಥ ಕೆಲಸ ಈ ರಾಜ್ಯದಲ್ಲಿ ಮಾಡಿದ್ದಕ್ಕೆ ಅವರು 2ನೇ ಬಾರಿಗೆ ಇವತ್ತು ಅಧ್ಯಕ್ಷರಾಗಿ ಮತ್ತೆ ಆಯ್ಕೆ ಆಗಿದ್ದಾರೆ ಅನ್ನೋ ಮಾತು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಅವರ ಸೇವೆ ಗಣನೀಯ ಆಗಿ ಅದು ಆ ಸಂಘದ ಪರವಾಗಿ, ಅಲ್ಲಿ ನೌಕರರ ಪರವಾಗಿ ಇದ್ದಾಗ ಇವತ್ತು ಆಡಳಿತ ಒಂದು ಸ್ವಚ್ಛವಾಗಿ ನಡೆಯೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಇಲ್ಕಲ್ ತಾಲೂಕಿನ ಪರಶುರಾಮ್ ಪಮ್ಮಾರ್ ಆಗಿರ್ಬೋದು, ನಮ್ಮ ಹುನಗುಂದದ ಸಂಗಮೇಶ್ ಪಾಟೀಲ್ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಇವತ್ತು ಕಾರ್ಯವನ್ನು ಬಹಳ ಪ್ರಾಮಾಣಿಕ ನಿಷ್ಠೆಯಿಂದ ನೆರವೇರಿಸ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ನಮ್ಮ ನೂತನ ಒಂದು ಕಾರ್ಯಾಲಯ ಆಗಬೇಕು ಅಂತೇಳಿ ಬಹುದಿನದ ಬೇಡಿಕೆ ಇತ್ತು ಬಹುತೇಕ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ. ಅದು ಹುನಗುಂದ ತಾಲೂಕು ಆಗಿರ್ಬೋದು, ಇಳಕಲ್ ತಾಲೂಕಿನಲ್ಲಿ. ಬಹುತೇಕ ನನಗೆ ಪರಶುರಾಮ್ ಪಮ್ಮಾರ್ ಅವರು ಬಂದು ಹೇಳಿದ್ರು, ನನಗೆ ಒಂದು ಕಾರ್ಯಾಲಯ ಪ್ರಾರಂಭ ಮಾಡೋದಕ್ಕೆ ನಮ್ಮ ತಾಲೂಕ್ ಪಂಚಾಯತಿ ಆವರಣದಲ್ಲೇ ಒಂದು ಕಾರ್ಯಾಲಯವನ್ನು ನೀಡಬೇಕು ಅಂದಾಗ ತಕ್ಷಣ ನಾನು ಕೂಡ ನಮ್ಮ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಾತನಾಡಿ ಇಲ್ಲಿ ಒಂದು ಕೊಠಡಿಯನ್ನು ಕೊಡ್ಲಿ, ಅವ್ರಿಗೆ ಒದಗಿಸಿಕೊಡ್ರಿ. ಈಗ ಸ್ವಂತ ಕಟ್ಟಡ ಬರೋವರೆಗೂ ಇಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂದಾಗ ಅವರು ಕೂಡ ಒಪ್ಪಿ ಇವತ್ತು ಈ ಕಾರ್ಯಾಲಯವನ್ನು ಇವತ್ತು ಪ್ರಾರಂಭಗೊಳಿಸಿದರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದಂತಹ ಪರಶುರಾಮ್ ಪಮ್ಮಾರ್ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬು ಆಗಿರುವಂತಹ ಶಾಸಕರಿಗೆ ಧನ್ಯವಾದ ತಿಳಿಸಿದರು. ಶೀಘ್ರ ನಿವೇಶನ ದೊರಕಿಸಿ ನೌಕರ ಭವನ ನಿರ್ಮಿಸಲು ಮನವಿ ಮಾಡಿದರು. ಹಾಗೂ ತಾಲೂಕಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಸಂಘದ ಕಚೇರಿಗೆ ಭೇಟಿ ನೀಡಿ ಇಲ್ಕಲ್ಲಿರುವಂತಹ ಸೌಲಭ್ಯ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿಸಿದರು. ಜಿಲ್ಲಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಬಳ್ಳಾರಿಯಲ್ಲಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್, ತಹಶೀಲ್ದಾರ್ ಅಮರೀಶ್ ಪಮ್ಮರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ, ಹಿರಿಯರಾದಂತಹ ಬಸವರಾಜ ಶಿರೂರು, ಜಿಲ್ಲಾ ಕಾರ್ಯದರ್ಶಿ ವಿಠ್ಠಲ್ ವಾಲಿಕಾರ್, ಖಜಂಚಿ ಗೋಪಾಲ್ ನೀಲನಾಯಕ್, ರಾಜ್ಯ ಪರಿಷತ್ ಸದಸ್ಯ ಈಶ್ವರ ಗಡ್ಡೆ, ಕಾರ್ಯದರ್ಶಿ ಸಂಗಮೇಶ್ ಬಂಗಾರಿ, ಖಜಾಂಚಿ ಶರಣು ಕಣ್ಣೂರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ನೌಕರರ ಸಂಘ, ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ಕಾರಿ ನೌಕರರು, ಶಿಕ್ಷಕರ ಬಳಗ ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.